ಅಂದ್ರೆ ಯಾಕೆ ಹೋಗ್ಬಾರ್ದು? ಪ್ರಶ್ನೆ ಕೇಳಬಾರ್ದು, ಸುಮ್ಕ ನಡಿಯ. ಅದೇ ಯಾಕೆ ಅಂತ ತಲೆ ಎಲ್ಲ ಮಾತಾಡ್ತಾ ಬಾ, ಹೇಳ್ತೀನಿ ಬಾ. ರಾಜಣ್ಣ, ಆ ಹುಡುಗಿನ ಕುರಿ ಮರಿ ತರ ಎಳ್ಕೊಂಡೋಯ್ತಿದ್ಯಾ? ಇಲ್ಲ, ಮನೆತವ ಸ್ವಲ್ಪ ಕೆಲಸ ಇತ್ತು. ಕೆಲ್ಸ ನಿನಗ? ನನ್ ತಾವೇ ಸುಳ್ಳು ಹೇಳ್ತೀಯ? ವಿರೂಪಾಕ್ಷ ಮಗಳನ್ನ ಗಂಡನ ಮನೆಗೆ ಕಳಿಸ್ತಾವನೆ ಅಂತ ಹೊಟ್ಟೆ ಕಿಚ್ಚ? ಇಲ್ಲ, ಹಂಗೇನಿಲ್ಲ ರಾಜಣ್ಣ. ನಂಗೆಲ್ಲ ಅರ್ಥ ಆಯ್ತದೆ. ಮೊಕ್ಕದ ಮೇಲಿರೋ ಮಚ್ಚೆ ನೋಡೇ ಹೇಳ್ಬಿಡ್ತೀನಿ ಯಾರು ಹೆಂಗೆ ಅಂತವ. ನನ್ ತಾವೇನೆ ಸುಳ್ಳು ಹೇಳ್ತಾ ಇದ್ಯಾ? ನಂಗೆ ಗೊತ್ತು ನಿನ್ನ ಮನಸ್ಸಿನಾಗ ಏನದೆ ಅಂತ. ನಂಗೆ ಸಂದಾಗ್ ಗೊತ್ತು. ದೊಡ್ಡ ಬಡತದೆ, ಅದ್ಯಾಕಂಗ್ ಟೆನ್ಷನ್ ತಗೋತಾ ಇದ್ಯಾ? ಥೂ, ನಿನ್ನ ರಮನ್ನ ಗಂಡನ ಮನೆಗೆ ಕಳಿಸ್ದಂಗೆ ನಿನ್ ಮಗಳನ್ನ ಗಂಡನ ಮನೆಗೆ ಕಳಿಸ್ಲಾ? ನೀನು ಅಂದ್ರೆ ರಾಜಣ್ಣ, ನಿನ್ನ ಮಗಳು ಬೋಬ್ಬ ಸಂದಾಗವಳೆ. ಎಲ್ ಬಚ್ಚಿಟ್ಟಿದ್ದೆ ಈ ಗುಬ್ಬಚ್ಚಿನ? ಎಲ್ಲ ಒಳ್ಳೇದಾಯ್ತದೆ. ನಾನು ನೋಡ್ಕೋತೀನಿ, ನಾನೆಲ್ಲ ನೋಡ್ಕೋತೀನಿ. ಅರೆ, ಈ ಊರಲ್ಲಿ ನಾನು ಇಲ್ವಾ? ನಂದು ಡ್ಯೂಟಿ ಅಂತಿಲ್ವಾ? ಇಲ್ಲ, ನನ್ನ ಮಗಿನ ನಾನೇ ಗಂಡಿನ ಮನೆಗೆ ಕಳಿಸ್ಕೊಡ್ತೀನಿ. ನೀನೇನು ಕಷ್ಟ ತಗೊಳ್ಳೋದು ಬೇಡ ಗೋಪಿ ಅಣ್ಣ. ಬಾ ಮಗ. ಅಪ್ಪ, ಕೈ ಬಿಡಪ್ಪ. ಅಪ್ಪ, ಕೈ ಬಿಡಪ್ಪ. ಅಪ್ಪ, ಕೈ ಬಿಡಪ್ಪ. ಕೈ ನೋವುತ್ತಾ ಇದೆ. ಅದೇನು ಅಂಗಡಿ? ಏನಾಯ್ತು? ಯಾಕೆ ಹೇಳು? ಆ ರಮನ ಮನೆ ತವ ಹೋಗ್ಬಾರ್ದು. ಯಾಕೆ ಹೋಗ್ಬಾರ್ದು? ಯಾಕೆಂದ್ರೆ ನೀನ್ ಅಲ್ಲಿ ಹೋಗೋದು ನನಗೆ ಇಷ್ಟ ಇಲ್ಲ. ಆದ್ರೆ ನನ್ ಇಷ್ಟ ಐತೆ. ನಾನು ಹೋಗಿ ಹೋಯ್ತೀನಿ. ಹೋದ್ರೆ ಕಾಲ್ ಮುರಿದು ಹಾಕ್ಬಿಡ್ತೀನಿ. ಅಪ್ಪ, ನಿಂಗೇನೋ ರಮನ್ ಅಪ್ಪನ ಕಂಡ್ರೆ ಹಾಕಿಲ್ಲ ಅಂದ್ರೆ ನಾನೇ ಅವಳನ್ನ ನೋಡಕ್ ಹೋಗ್ಬಾರ್ದು ಅಂತದ್ ರಮ ಏನ್ ತಪ್ಪಾಡೋಳೆ? ಮುಚ್ಚು ಬಾಯಿ, ಹಲ್ಲು ಉದುರಿಸ್ಬಿಡ್ತೀನಿ. ತಂದೆಗೆ ಎದುರಾಡಿಯಾ? ನಡಿ ಒಳಗೆ, ನಡಿಯ ಒಳಗೆ. ಬರ್ತೀಯ? ನಡಿ ನಡಿ ನಡಿ. ಅಲ್ಲ, ಏನಾಯ್ತು ಅಂತ
ಯಾಕೆ ಇಟ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಏನು ಹೇಳಿ ಶಾಂತ, ಆ ಗೋಪಿ ಕಣ್ಣು ನಮ್ಮ ಮಲ್ಲಿ ಮ್ಯಾಗ ಬಿದ್ದುಬಿಡ್ತು. ಹೌದು ಶಾಂತ, ನಮ್ಮಲ್ಲಿ ನೋಡಿ ಇವಳಿಗೂ ರಮಣನ್ ಥರನೇ ಶೋಭನ ಮಾಡಿಸ್ತೀನಿ ಅಂದ. ಅದಕ್ಕೆ ನೀನೇನಂದೆ? ಏನು ಬೇಡ, ನನ್ನ ಮಗಿ ಶೋಭನಾನ ನಾನೇ ಮಾಡ್ಕೊಡ್ತೀನಿ ಅಂತ ಹೇಳ್ದೆ. ಅಟ್ಟೆ ಅಂದ್ಯಾ? ಹೇಳ್ಬೇಕಿತ್ತು, ನಾನೇನ್ ವಿರೂಪಾಕ್ಷ ನಂಗೆ ಮಕ್ಳನ್ನ ಮಾಡ್ಕೊಂಡು ಬದುಕೋ ಅಪ್ಪ ಅಲ್ಲ ಅಂತ. ಅಲ್ಲ, ಅವ್ನು ಏನ್ ಅನ್ಕೊಂಡವನ ನಮ್ನ? ಎಲ್ರು ಹೆಣ್ಮಕ್ಳನ್ನ ಮಾಡ್ಕೊಂಡೆ ಬದುಕ್ತಾರೆ ಅನ್ಕೊಂಡವನ? ಶಾಂತ ಶಾಂತ, ಗೋಪಿ ನೀನು ಸಾಮಾನ್ಯದವನು ಅನ್ಕೊಂಡ್ಯಾ? ಹಂಗೆಲ್ಲ ಅನ್ಬರಕ್ಕೆ. ಅವನು ಅದ್ದಿನ ಕಣ್ಣವನು, ಆಕಾಶದಾಗ ಆರ್ತಿದ್ರು ಪೊಟ್ರೆ ಆಗಿನ ಮೊಲ ಕಾಣ್ತದೆ ಅವಂಗೆ. ನಂಗೆ ಯಾಕೋ ಭಯ ಆಯ್ತದೆ. ನೋಡು, ಈ ಹುಣ್ಮ್ಯಾಗೆ ನೀನ್ ಚಿಗುರ್ಗೆ ಹೋಗಿ ಮಲ್ಲಿ ಮಾವಂತವ ಸೋಬ್ನದ್ ಮಾವರ್ತ ಇಟ್ಕೊಂಡೇ ಬಂದ್ಬಿಡು. ಹೆಂಗಾರು ಮಾಡಿ ಅವ್ರ ವಸ್ತುನ ಅವ್ರಿಗೆ ತಲುಪಿಸ್ಬಿಡುವ. ಹೌದು ಶಾಂತ, ಆದಷ್ಟು ಬಿರ್ನೆ ಕಾಸು ಹೊಂದಿಸ್ತೀನಿ. ಮಲ್ಲಿನ ಆದಷ್ಟು ಬೇಗ ಗಂಡ ಮನೆಗೆ ಕಳ್ಸವ. ಅದನ್ನ ಬಿಟ್ರೆ ಬೇರೆ ದಾರಿನೇ ಇಲ್ಲ. ನೋಡ್ದೆ ಇವತ್ತು ಅಪ್ಪ ಹೆಂಗ್ ಸುಮ್ಕೆ ನನ್ನ ಬೈದ್ಬಿಟ್ರು ಅಂತ. ಅಲ್ಲ, ಅಪ್ಪ ಏನಾಗದೆ? ರಮಣ್ಯಾಗೆ ಯಾಕೆ ಕೋಪ ಮಾಡ್ಕೊಂಡಿದ್ದಾರೆ? ಅವ್ರ ಮನೆಯಿಂದ ಹೆಂಗ್ ದರ ಅಂತ ಹೇಳ್ಕೊಂಬಂದ್ಬಿಟ್ರು ಗೊತ್ತಾ? ಅವಳು ಹುಡುಗರ ಕೊಡಕ್ಕೂ ಬಿಡ್ಲಿಲ್ಲ. ಅದೇನಂದ್ರೆ ರಮನ್ ಅಪ್ಪಂಗೂ ನಮ್ಮಪ್ಪಂಗೂ ಏನೋ ಬೇಸರ ಆಗದೆ. ಇದ್ರಾಗ ನನ್ಗೇನ್ ತಪ್ಪೈತೆ? ನೀನೇ ಹೇಳು. ಈಗ ನಾನು ರಮ್ಮ ಗೆಳ್ತೀರು, ನಮ್ಮಿಬ್ರನ್ನ ಯಾಕೆ ದೂರ ಮಾಡ್ಬೇಕು ಅಂತೀನಿ? ರಮ್ಮ ಇರೋದು ಇನ್ನು 4 ದಿನ. ಆಟೆಯ ಆಮ್ಯಕೊಳ್ಳೋಳು ಗಂಡನ ಮನೆಗೆ ಹೊಂಟೋಯ್ತಾಳೆ. ನನಗೆ ರಮಾನ ಬಿಟ್ಟಿರೋಕೆ ಸಾನೇ ಕಷ್ಟ ಆಯ್ತದೆ. ಆಮ್ಯಾಗೆ ನಾನು ಒಂಟಿ ಆಗೋಯ್ತೀನಿ. ನೋಡು, ನನಗಿನ್ ಕಾಯಕ್ ಆಗತ್ತಿಲ್ಲ. ನಮ್ಮಿಬ್ರು ಸ್ವಪ್ನೂ ಬಿರ್ನೆ ಆಗೋಗ್ಲಿ, ಆಗ ನಾನು ನಿನ್ ಜೊತೆಗೆ ಬರ್ಬೋದು. ನಂಗೂ ನಿನ್ ಜೊತೆ ಬರೋದಕ್ಕೆ ಬಹು ಇಷ್ಟ. ನೀನೇನು ಬರೋದು ಬೇಡ ಚಿನ್ನ, ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಏನಂತೀಯ? ನೀ ಏನಾರ ಮಾತಾಡ್ದ್ಯಾ? ಅಲ್ಲ, ನೀ ಹೆಂಗ್ ಮಾತಾಡಕ್ಕಾಯ್ತದೆ? ನಂಗೆ ಗೊತ್ತಾಯ್ತು, ಇದು ನೀನು ಮಾತಾಡಿಲ್ಲ, ನನ್ನ ಮನಸ್ಸಿಗೆ ನೀನು ಮಾತಾಡ್ದಂಗೆ ಅನಿಸಿದೆ. ನೋಡೋದು ನೋಡು, ಕಿಲ್ಲಾಡಿ ನೀನು.
ಸರಿಯವ್ವ ಇವೆಲ್ರಾಗ ಯಾವ ಸೀರೆ ಚಂದ ಕಾಣ್ತದೆ ಹೇಳು. ಅವಾಗಿಂದ ನೋಡ್ತೀನಿ ಒಂದು ಸರಿ ಬರಕ್ಕಿಲ್ಲ. ಯಾವ ಸೀರೆ ಉಟ್ಕೊಳ್ಳಿ ಹೇಳವ್ವ. ಯಾವುದೋ ಒಂದು ಉಟ್ಕೋ, ಏನ್ ವ್ಯತ್ಯಾಸ ಆಯ್ತದೆ? ಯಾಕೆ ಹಾಕಿಲ್ಲ? ಯಾವ ಸೀರೆ ಉಟ್ಕೊಂಡ್ರೆ ನಾನು ಜಾಸ್ತಿ ಚಂದ ಕಾಣ್ತೀನೋ ಅದೇ ಸೀರೆಯ ಉಟ್ಕೊಳ್ಳೋದು ನಾನು. ಹೇಳವ್ವ. ಇದಾ ಇದೆಲ್ಲ ಚಂದ ಕಾಣ್ತಿದ್ಲ. ಅಯ್ಯೋ 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 ನಡುಮನೆಯಾಗೆ ಸೀರೆ ಉಟ್ಕೊಂತ ನಿಂತಿರ್ತೀಯ. ನಡಿ ಒಳಗೆ ನೋಡು, ನಿನ್ ಸೋದರ ಕೊಟ್ಟೋ ಸೀರೆಗೆ ಪಾಲು ಅಂಚು ಎಲ್ಲ ಹಚ್ಚ ನಡಿ. ಅಯ್ಯೋ ಮುದವೆ ಬಾಯ್ ತಗೆ, ಈ ಸೀರೆನ್ ಕಡ್ಕೊಂಡು ಹೋಗಿದ್ಯಲ್ಲ ಒಳಗೆ ತಕೊಂಡಾಗೋ. ನಿಂಗೆ ಆಯ್ತಾಯ್ತು. ಹೋದ್ ಕೆಲ್ಸ ಆಯ್ತಾ? ಇದೇನಿದು ಹಳೆ ಚಪ್ಪಲಿನೆಲ್ಲ ಹಿಂಗ ಅಂಟ್ಕೊಂಡು ಕುಂತಿದ್ಯಾ? ಹಾಸ್ಯ ಅಂತ ಇವನ್ನೆಲ್ಲ ಮತ್ತೆ ಹೊಸದು ಮಾಡ್ತೀನಿ. ಹೆಚ್ಚಿನ ಹಾಳಾಗಿಲ್ಲ, ಸ್ವಲ್ಪ ಕಷ್ಟಪಟ್ರೆ ಎಲ್ಲ ಹೊಸದರಂಗೆ ಆಯ್ತವೆ. ಆಮ್ಯಾಕೆ ಇದನ್ನೆಲ್ಲ ಏನ್ ಮಾಡಿಯಾ? ಏನ್ ಮಾಡಿಯಾ ಅಂದ್ರೆ ಇವನ್ನೆಲ್ಲ ಸಂತೆಗೆ ತಗೊಂಡೋಗಿ ಮಾರ್ತೀನಿ. 4 ಕಾಸು ಕೊಡ್ತೈತಾ, ಅದ್ರಾಗೆ ಮಲ್ಲಿ ಸೋಬ್ನ ಮಾಡ್ಬಿಡ್ಬೋದು. ಅಲ್ಲ, ಹೋಗಿ ಹೋಗಿ ಚಪ್ಪಲಿ ವ್ಯಾಪಾರ ಮಾಡಿಯಾ? ಮದುವೆಗೋಸ್ಕರ ಏನ್ ಮಾಡೋದು ಸೈ. ನನ್ನ ಮಗಿ ಲಗ್ನಕ್ಕೆ ಗಂಡನ ಮನೆಗೆ ಹೋದ್ರೆ ಸಾಕು. ಕಾಸು ಏಟದೆ ಇದ್ರಾಗೆ? ಏಟ್ ಸತಿ ಅನ್ಸಿದ್ರು ಮರ್ತೇ ಹೋಯ್ತಾ ಇದೆ ನಂಗೆ. ನಿನ್ ಜೀವನದಲ್ಲಿ ಯಾವತ್ತಾದ್ರೂ ಇಷ್ಟೊಂದು ಕಾಸು ಕಂಡಿದ್ದ? ನೀನ್ ಗಳಿಸಿದ್ರೆ ತಾನೇ ಕಾರಣಕ್ಕೆ. ಈಗ ನೋಡು, ಇದೇನು ನೀನ್ ಗಳಿಸ್ತಂದದ್ದಲ್ಲ, ನನ್ನ ಮಗಳ ಸಲುವಾಗಿ ಬಂದಿತ್ತು. ಹೆಣ್ಣುಟ್ಟಾಗ ಆ ಮಗಿನ್ ತಕೊಂಡಾಗಿ ಬಾವಿಗೆ ಸೇಂದಿದ್ದೆ. ಈಗ ಮನೆಗ್ ಲಕ್ಷ್ಮವ್ವ ಬರಕ್ಕೆ ನನ್ನ ಮಗಳೇ ಆಗ್ಬೇಕಾಯ್ತೇನೋ. ಆತಾತು, ಕಾಸನ್ನ ತಗೊಂಡೋಗಿ ಕಾಪಾಟ್ನಾಗಿಡು. ಓ ಕಾಸಿದೆ. ಕೋಪಣ್ಣ ಏಟು ಕಾಸು ಕೊಟ್ಟವನೆ ಅಂದ್ರೆ ಎಣಿಸ್ತಾ ಎಣಿಸ್ತಾ ಬೆಳಗಾಯ್ತದೆ. ಅಲ್ಲ, ಆ ಗೋಪಣ್ಣ ನಮ್ಗೆ ಈ ಪಾಟಿ ಹಣ ಕೊಟ್ಟವನೆ ಅಂದ್ಮೇಲೆ ಅವ್ನ್ ಏಟ್ ಲಾಭ ಮಾಡ್ಕೊಂಡಿರ್ಬೇಡ. ಮಗಿ ನಮ್ದು, ಲಾಭ ಮಾತ್ರ ಅವಂದು. ಮತ್ತೆ ಲಾಭ ಇಲ್ದೆ ಸುಮ್ಕೆ ನಿಂಗೆ ಕಾಸು ಕೊಡಕ್ಕೆ ಅವನಿಗೆ ಹುಚ್ಚಿಡ್ದೈತಾ? ಮಾತ್ ಕಡಿಮೆ ಮಾಡಿ ನಾ ಹೇಳಿದ್ ಮೊದ್ಲು ಮಾಡು. ಈ ಕಾಸನ್ನ ತಗೊಂಡೋಗಿ ಕಪಾಟ್ನಾಗಿಡು. ಏನಾಯ್ತು? ರೀ, ಈ ವಿಷಯ ನಮ್ಮ ಮಗಿ ಗೊತ್ತಾದ್ರೆ ಏನ್ರಿ ಮಾಡೋದು? ಅವ ಆ ಹೆಸರೇನು ಬೇಡ, ಸೊಬ್ನಕ್ಕೆ ಈ ಸರಿನೇ ಹುಡ್ಕತ್ತೀನಿ.
ಅಕ್ಕ ನಾನು ಒಂದಪ್ಪ ಫೋನ್ ಮಾಡ್ಲಾ? ನೀನ್ ಯಾರಿಗೆ ಮಾಡ್ತೀಯ ಅಜ್ಜಿ? ಅದು ನಾನು ಆಮೇಲೆ ಕೇಳ್ತೀನಿ. ಈಗ ಒಂದಪ್ಪ ಫೋನ್ ಮಾಡಿದ್ದು ಹೇಳ್ಕೊಡಕ್ಕ. ಹೊಸಿ ತಡ್ಕ, ಮತ್ತೆ ಫೋನ್ ಬರ್ತದೆ, ಆಮೇಕಿಂದ ಹೇಳ್ಕೊಡ್ತೀನಿ. ಅಕ್ಕ ನಂಗೆ ಹೇಳ್ಕೊಡಕ್ಕ. ತಡ್ಕ ರಾಜಿ ಹೊಸಿ, ಫೋನ್ ಬಂತು. ಅಲೋ 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 ರೀ, ನೀವಾ? ಮಲ್ಲಿ, ನಾನು ಅಬ್ಸೆಂಟ್. ಡಾರ್ಲಿಂಗು, ಯಾಕೆ ಫೋನ್ ಮಾಡಿಲ್ಲ? ಅಲೋ ಅಲೋ ಅಲೋ, ಮತ್ತೆ ಮತ್ತೆ ಕಟ್ಟಾಯ್ತದಲ್ಲ. ಈಗ ಕಟ್ಟಾಯ್ತಲ್ಲ, ಈಗ ಅದು ಹೇಳ್ಕೊಡಕ್ಕ. ರಾಜಿ ಹೊಸಿ ತಡ್ಕಮ್ಮಿ, ಆಮೇಕಿಂದ ಹೇಳ್ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಅಕ್ಕ ನಂಗೆ ಈಗ ಹೇಳ್ಕೊಡು. ಹೊಸಿ ತಡ್ಕ ಅಂತ ಹೇಳಿದ್ನಲ್ಲ. ಫೋನ್ ಬಂತು. ಅಲ್ಲ ಅಕ್ಕ ಅಲ್ಲ, ಈಗ್ಲೇ ಹೇಳ್ಕೊಡು. ಯಕ್ಕ, ನಿಂತ್ಕೊಳಕ್ಕ. ಯಕ್ಕ. ಅಕ್ಕ, ನಾನು ಬರ್ತೀನಿ, ಇರಕ್ಕ. ಅಕ್ಕ, ತೋರ್ಸಕ್ಕ. ಯಕ್ಕ, ಫೋನ್ ತೋರ್ಸಕ್ಕ. ಅಕ್ಕ, ಬಂದೆ ಇರಿ ಅಕ್ಕ. ಅಕ್ಕ, ಇರಿ ಅಕ್ಕ. ನಾನು ಬಂದೆ ಇರಿ ಅಕ್ಕ. ಮಲ್ಲಿ, ಏನಕ್ಕ? ಅಕ್ಕ ಯಾಕೆ ಅಳ್ತಾ ಇದೀಯಕ್ಕ? ಅದು ಅದು ನಮ್ಮಪ್ಪ ಹೇಳು. ನೋಡು ಮಂಜ, ಮಲ್ಲಿ ಅಕ್ಕನ ಕನಕ ಅಕ್ಕನ ಈಗಲೇ ಬಂದು ನನ್ ಕಾಣ್ಬೇಕಂತ ಹೇಳ್ತೀಯ. ಹೇಳ್ತೀನಿ. ನಾನು ಈಗಲೇ ಅವ್ರನ್ನ ನೋಡ್ಬೇಕು, ಏನೋ ಹೇಳ್ಬೇಕು. ಅಕ್ಕ ನಾನು ಹೇಳ್ತೀನಿ, ನೀನು ಅಳ್ಬೇಡ. ಏ ಭೂದೇವಿ, ಯಾರ ಜೊತೆ ಮಾತಾಡ್ತಿದ್ಯಾ ನೀನು? ಮಂಜ, ನೀವ್ ಹೋಗು, ಹೇಳು.